ಮಾಡಿ ಸರ್, ಹಾಸ್ಯಾಸ್ಪದ ಏನಂದ್ರೆ ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಆದ್ರೆ ಅವಾಗಿನ ಸಚಿವರು ನಮ್ಮ ಬೀದರ್ದವರೇ ಇದ್ರು, ಪ್ರಭು ಚವ್ಹಾಣ್ ಅವ್ರು ಇರಲಿಲ್ಲ. ಅವ್ರು ಒಂದು 11 ಗೋಗಳನ್ನ ಅವ್ರು ದತ್ತು ತಗೊಂಡ್ರು. ನಂಗೆ ನೆನಪಿರೋ ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 5-6 ಏನೋ ದತ್ತು ತಗೊಂಡ್ರು. ಅದು ಹೊರತುಪಡಿಸಿ ಯಾವ ಬಿಜೆಪಿ MLA ದತ್ತು ತಗೊಂಡಿಲ್ಲ. ಕೇಳ್ಬಿಡಿ, ಗೋಪ್ರೇಮಿಯನ್ನು ರಕ್ಷಣೆ ಮಾಡ್ತಾರೆ. 20 ವರ್ಷ ಸಣ್ಣವ್ರು ಅವರು. ನೀವು ಮಾತ್ರ ಸ್ಟಾರ್ಟ್ ಮಾಡಿ, ಅವ್ರಕಿನ ಒಂದು 5 ನಿಮಿಷ ಕಮ್ಮಿ ಕೊಡ್ರಿ ನಂಗೆ. ಯಾರಿಗೆ? ರಿಜ್ವಾನ್ ಅರ್ಷದ, ಮುನಿರಾಜು, ನಮ್ಕಿನ 15 ವರ್ಷ ಸಣ್ಣವ್ರ ಇಬ್ರು. ಅವ್ರಕ್ಕಿಂತ ಒಂದು 5 ನಿಮಿಷ ಮತ್ತೆ ಧೀರಜ್ ಮುನಿರಾಜ ಅವ್ರು ಎಷ್ಟು ಮಾತಾಡ್ರೆ ಅದಕ್ಕಿಂತ ಒಂದು 5 ನಿಮಿಷ ಕಮ್ಮಿ ಕೊಡ್ರಿ ನಾನು. ಅಲ್ಲ, ಈಗ ಅವ್ರು ಮಾತಾಡೋಕೆ ನಿಮ್ಗೆ ಸ್ವಲ್ಪ ಕಡಿಮೆ ಸಿಗೋದು, ಟೈಮ್ ಕಡಿಮೆ ಆಗಿದೆ. ನೀವು ಬೇಕು ಮಾತಾಡಿ, ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳು ಅಧ್ಯಕ್ಷರೇ. ಈ ಸಲದ ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ಟಿನ ಮೇಲೆ ಇವತ್ತು ಇಡೀ ರಾಜ್ಯದ 7 ಕೋಟಿ ಜನ ನೂರಾರು ಬೆಟ್ಟದಷ್ಟು ಭರವಸೆಗಳನ್ನು ಇಟ್ಟುಕೊಂಡು ಬಜೆಟ್ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾತುರದಿಂದ ಕೂತಿದ್ರು ಅಧ್ಯಕ್ಷರೇ. ಈ ಬಜೆಟ್ ಈ ರಾಜ್ಯದಲ್ಲಿ ಕಳೆದ ಮಳೆಗಾಲ ಅತಿಯಾದ ಅಪಾಯಕಾರಿ ಮಳೆಗಾಲ ಆಗಿ ಇಡೀ ರಾಜ್ಯದ 7 ಕೋಟಿ ಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿತ್ತು. ಇಡೀ ರಾಜ್ಯದ ರೈತ ಕುಲ ಕಷ್ಟದಲ್ಲಿತ್ತು. ಈ ರಾಜ್ಯದ ಕೋಟಿ ಕೋಟಿ ಯುವಕರು ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ನಿಂದ ನಮ್ಮ ಬದುಕು ಏನರೇ ಹಸನಾಗಬಹುದು, ಬೆಳಕಾಗಬಹುದು ಅಂತ ಹೇಳಿ ಆ ಬಜೆಟಿನ ಮೇಲೆ ನಿರೀಕ್ಷೆ ಇಟ್ಕೊಂಡು ಕೂತಿರೋ ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ, ಸಿದ್ದರಾಮಯ್ಯನವರು ಬಜೆಟ್ಟಿನ ಭೀಷ್ಮ, ಬಜೆಟ್ಟಿನ ಪಿತಾಮಹ. ಆದ್ರೆ ಅಧ್ಯಕ್ಷರೇ, ಆ ಬಜೆಟ್ ಹೊರಗಡೆ ಬಂದಾಗ ಈ ರಾಜ್ಯದ 7 ಕೋಟಿ ಜನ ನಿರಾಶೆ ಆದ್ರು ಅಧ್ಯಕ್ಷರೇ. ಇದೇನಪ್ಪ ಈ ಬಜೆಟ್, ನಮಗೇನೋ ನಮ್ಮ ಭವಿಷ್ಯ ಬದಲಾವಣೆ ಆಗ್ತಂತ ನಾವು ತಿಳ್ಕೊಂಡಿದ್ದೀವಿ. ಈ ಬಜೆಟ್ ಈ ಜನರನ್ನ ಕತ್ತಲೆಗೆ ದೂಡ್ತಕ್ಕಂಥ ಬಜೆಟ್ ಅಧ್ಯಕ್ಷರೇ. ಈ ಬಜೆಟ್ ಬಗ್ಗೆ ನನ್ನ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಧ್ಯಕ್ಷರೇ, ನಾನು ಒಂದ್ಸಲ 5ನೇ 6ನೇ ಕ್ಲಾಸ್ನಾಗಿದ್ದ ಅಧ್ಯಕ್ಷರೇ. ಇದ್ದಾಗ ನಮ್ಮಲ್ಲಿ ಒಬ್ಬರು ಸೋಷಿಯಲ್ ಸ್ಟಡಿ ಸಮಾಜ ಕಲಿಸ್ತಿದ್ರು, ಇಂಡಿ ಸಿದ್ದರಾಮಪ್ಪ ಮಾಸ್ಟರ್ ಅಂತ ಹೇಳಿ ಅಧ್ಯಕ್ಷರೇ ತಾವು ಜರ ಲಕ್ಷ ಕೊಟ್ಟು ಕೇಳ್ರಿ. ಕಲಿಸ್ತಕ್ಕಂಥ ಸಮಯದಲ್ಲಿ ಅಧ್ಯಕ್ಷರೇ, ಪರೀಕ್ಷೆ ಬಂದಾಗ ನಾವೆಲ್ಲರೂ 50-60 ಜನ ಪರೀಕ್ಷೆ ಬರಿತಿದ್ದೆವು. ಪರೀಕ್ಷೆ ಬರೆದು ರಿಸಲ್ಟ್ ಕೇಳಕ್ ಹೋಗ್ತಿದ್ದೆವು ನಾವು. ಅವ್ರು ಏನ್ ಮಾಡ್ತಿದ್ರು, ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ಲಿಲ್ಲ ನಮ್ಮ ಸರ್ ಅಧ್ಯಕ್ಷರೇ. ಅವ್ರ ನೋಟ್ಬುಕ್ ಹಿಡ್ಕೊಂಡ್ಬಿಡೋರು ಹಿಂಗ, ಶರಣು ಸಲ್ಗಾರ್ ನಿಂಗೆ 60 ಮಾರ್ಕ್ಸ್ ಬಿದ್ದವ ನೀ ಪಾಸ್, ಮತ್ ಬಸವರಾಜ್ ನಿಂಗೆ 50 ಮಾರ್ಕ್ಸ್ ಬಿದ್ದವ ನೀ ಪಾಸ್. ಪ್ರಿಯಾಂಕ್ ಸಾಹೇಬ್ರೆ ತಾವ್ರೆ ಕೇಳ್ರಿ. ಅವ್ರು ವ್ಯಾಲ್ಯೂಯೇಷನ್ ಮಾಡ್ತಿದ್ದಿಲ್ಲ, ಸೀದಾ ರಿಸಲ್ಟ್ ಹೇಳಕ್ ಹಂಗೆ ಬಂದ್ಬಿಡೋರು. ಎಲ್ಲರಿಗೂ ಪಾಸ್ 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 ಅಂದ್ರು. ಪರೀಕ್ಷೆ ವ್ಯಾಲ್ಯೂಯೇಷನ್ ಒಂದ್ ದಿವ್ಸನೂ ಮಾಡಿಲ್ಲ ಅವರು. ನಮ್ಮಲ್ಲಿ ಒಬ್ಬವ ನನ್ನ ಕ್ಲಾಸ್ಮೇಟ್ ಒಬ್ಬ ದಡ್ಡಿದ್ದ ಜರ ಭೋಜಪ್ಪ ಅಂತ ಹೇಳಿ ಹುಡುಗ. ಅವನಿಗೆ ಸರ್ ಭೋಜ ಅಂತ ಹೇಳಿ ಕರಿತಿರು. ಸರ್ ನಂದು ರಿಸಲ್ಟ್ ರೀ ಅಂತ ಹೇಳಿದ್ರು ಪ್ರಿಯಾಂಕ್ ಸಾಹೇಬ್ರೆ. ಅವ ಕೇಳಿದ್ನವ. ಅವ್ರೇನಂದ್ರೆ ಅದಕ್ಕೆ ಉತ್ತರ ಏನು ಕೊಟ್ಟರು, ಏ ಭೋಜ ನಿಂಗೆ ಫೇಲಿಂಗ್ನು ಮಾರ್ಕ್ಸ್ ಕಂಬಿದ್ದಾವ ಅಂತ ಹೇಳಿದ್ರು. ನಿಂಗೆ ಫೇಲಿಂಗ್ನು ಮಾರ್ಕ್ಸ್ ಕಂಬಿದ್ದಾವ ಅಂತ ಹೇಳಿದ್ರು. ಆ ರೀತಿ ಇದು ಫೇಲ್ನು ಸರಿಯಾಗಿಲ್ಲ, ಇದು ಬಜೆಟ್ ಸೂಪರ್ ಪ್ಲಾಫ್ ಅಂತ ಹೇಳಿ ನನ್ನ ಅನುಭವ ಮತ್ತು ನಂದು ಮನೋಭಾವನೆ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಇಲ್ಲ ಈ ಬಜೆಟ್ ಶರಣು ಅವರೇ, ನೀವು ನಿಮ್ ಮಾಸ್ಟರ್ ತರಾನೇ ಮಾರ್ಕ್ಸ್ ಕೊಡ್ಲತ್ತೀರೇನ? ಇಲ್ಲ ರೀ, ನಾವು ಹೇಳ್ತೀವಲ್ಲ, ಮುಂದೆ ಹೇಳ್ತೀನಿ ಸಾಹೇಬ್ರೆ. ಯಾವುದೇ ರೀತಿಯಾಗಿ ನೀವು ಹೋಲಿಕೆ ಮಾಡಿಲ್ಲ, ಏನ್ ಮಾಡಿಲ್ಲ, ನೀವು ನಿಮ್ ಮಾಸ್ಟರ್ ತರಾನೇ ಮಾರ್ಕ್ಸ್ ಕೊಡ್ಲತ್ತೀರ. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡ್ಸಿರಿ ಅಧ್ಯಕ್ಷರಿಗೆ ಹೇಳಿ ಸಾಕಷ್ಟೇ ಅಧ್ಯಕ್ಷರೇ. ಈ ಬಜೆಟ್ ಯಾಕಂದ್ರ ನಾ ಏನು ಬಹಳ ಎಕನಾಮಿಕ್ಸ್ ಓದ್ದವಲ್ಲ ಅಧ್ಯಕ್ಷರೇ. ನಾನು ಹೈಸ್ಕೂಲ್ನಾಗ ಓದ ಮುಂದ ನಂಗೆ ಲಸ ಮತ್ತು ಮಸ ಬಿರಿ ಇತ್ತು. ಹೈಸ್ಕೂಲ್ಗೆ ಹೋದ ಮುಂದೆ PUC ಸೈನ್ಸಿಗೆ ಹೋದ, ಅಲ್ಲಿ ಟ್ರಿಗ್ನಾಮೆಟ್ರಿ ಕ್ಯಾಲ್ಕುಲಸ್ ನನ್ನ ತೆಲಿಗೆ ಹತ್ತಲಾಯ್ತು. ಈಗ ಮುಂದಿಲ್ಲಿ MLA ಆಗಿ ಬಂದ, ಇಲ್ಲಿ ನನಗ ರೆವಿನ್ಯೂ ಡಿಫಿಸಿಟ್ ಏನು, ಫಿಸಿಕಲ್ ಡಿಫಿಸಿಟ್ ಏನು, ಟ್ಯಾಕ್ಸ್ದೊಳಗೆ ಸರ್ಚಾರ್ಜಸ್ ಏನು, ನಾವು ಬಹಳ ಓದ್ಕೊಳಕ್ ಹೋಗಿಲ್ಲ ಅಧ್ಯಕ್ಷರೇ. ಯಾಕಂದ್ರ ನಾವು ಬರೇ ಇದ್ರೊಳಗೆ ಕುಲಂಕುಷವಾಗಿ ಓದ್ಕೋತ ಹೋದಂದ್ರ ಮತ್ತೆ ಅರ್ಜೆಂಟ್ ನನಗೆ ಎಲೆಕ್ಷನ್ ಬರ್ತದ. ಅವಾಗ ಹೋಗಿ ನನ್ನ ಜನರಿಗೆ ನಾನು ಫಿಸಿಕಲ್ ಡಿಫಿಸಿಟ್, ರೆವಿನ್ಯೂ ಡಿಫಿಸಿಟ್ ಹೇಳಕ್ಕಾಗಲ್ಲ.
ನನ್ನ ಜನರಿಗೆ ನಾ ಏನ್ ಹೇಳ್ಬೇಕು? ಅವ್ರು ಏನ್ ಹೇಳ್ತಾರ? ನಮ್ ಬದುಕು ಕತ್ತಲಾಗ್ಯದಪ್ಪ, ಹೊಲಗಳಿಗೆ ಹಾದಿ ಇಲ್ಲ, ನಿನಗೆ 2 ಸಲ ಶಾಸಕ ಮಾಡಿದೇವ್ ನಾವು, ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕಂತ ಹೇಳಿ ಉಗುಳ್ತಾರ ಅಧ್ಯಕ್ಷರೇ. ಅದಕ್ಕೆ ಅವ್ರಿಗೆ ಏನ್ ಬೇಕು ಅದು ನಾನು ನಿಮ್ಮ ಎದುರು ಕೇಳಬೇಕು, ನಾನು ನಿಮ್ಮ ಎದುರು ಮಂಡನೆ ಮಾಡ್ಬೇಕು ಅಧ್ಯಕ್ಷರೇ. ಅಧ್ಯಕ್ಷರೇ, ಈ ಬಜೆಟ್ ಯಾವ ರೀತಿಯಪ್ಪ ಅಂದ್ರ ಈ ರಾಜ್ಯದ ಖ್ಯಾತ ಪತ್ರಿಕೆ ವಿಜಯ ಕರ್ನಾಟಕದೊಳಗ ಅಧ್ಯಕ್ಷರೇ 7ನೇ ತಾರೀಕಿನ ವಿಜಯ ಕರ್ನಾಟಕದೊಳಗ ಆ ಬಜೆಟ್ ಸಿದ್ದರಾಮಯ್ಯನವ್ರ ಕೈದಾಗ ಏನ್ ಕೊಡ್ತಾರಪ್ಪ ಅಂದ್ರ ಅಲ್ಲಾವುದ್ದೀನನ ದೀಪದಂತೆ ಈ ಬಜೆಟ್ ಅಂತ ಹೇಳಿ. ತಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊತೀನಿ ನಾನು. ಅರೇಬಿಯನ್ ನೈಟ್ಸ್ ಕಥೆಗಳದೊಳಗ ಅಲ್ಲಾವುದ್ದೀನನ ದೀಪದಂತೆ ಇದು ಬಜೆಟ್. ಈ ಅಲ್ಲಾವುದ್ದೀನ ದೀಪ ಅಷ್ಟೇ ಇದು ಬಗೆಹರಿಸಬಹುದು, ಮನುಷ್ಯರಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಪತ್ರಿಕೆ ವರದಿ 7ನೇ ತಾರೀಕಿಂದು ಅಧ್ಯಕ್ಷರೇ. ಇದು ತಮ್ಗೆ ಕೊಡ್ತೀನಿ, ಬಹಳ ಇಂಪಾರ್ಟೆಂಟ್ ಅದ ಅಧ್ಯಕ್ಷರೇ. ಅಧ್ಯಕ್ಷರೇ, ಈ ಸರ್ಕಾರದಿಂದ ಆದ್ರ ನಾವು ಬಿಜೆಪಿಯವರೆಲ್ಲರೂ ಕಾಂಗ್ರೆಸ್ನವ್ರದ್ದು ಮಾತ್ರ ನಾವು ನೋಡಿ ಕಲಿಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮ ಶಾಸಕಾಂಗ ಸಭೆದೊಳಗೆ ನಾನು ಹೇಳ್ತೀನಿ ಅಧ್ಯಕ್ಷರೇ. ಯಾವ ರೀತಿ ಜನರಿಗೆ ಗ್ಯಾರಂಟಿಗಳು ಭರವಸೆ ಕೊಟ್ಟು ಅಧಿಕಾರಕ್ಕೆ ಅವ್ರು ಬಂದರು, ಯಾವ ರೀತಿ ಮಾತುಗಳು ಆಡಬೇಕು, ಯಾವ ರೀತಿ ಕೇಳಬೇಕಂತಕ್ಕಂಥದ್ದು ನಾವು ಕಾಂಗ್ರೆಸ್ಲಿಂದ ಕಲಿಬೇಕು ಅಧ್ಯಕ್ಷರೇ. ಯಾಕಂದ್ರೆ ನೀವು ಒಳ್ಳೆ ಕೆಲಸ ಈ ಕಾಂಗ್ರೆಸ್ ಸರ್ಕಾರದೊಳಗ ನೀವೇನಾರೇ ಒಂದು ಒಳ್ಳೆ ಕೆಲಸ ಏನಾರೇ ಮಾಡಿರಿ ಅಂದ್ರೆ ಆ ಪೊಲೀಸರಿಗೆ ಟೋಪಿ ಹಾಕೋ ಕೆಲಸ ಮಾತ್ರ ಒಂದು ಚಲೋ ಮಾಡಿರಿ ನೋಡಿ ಅಧ್ಯಕ್ಷರೇ. ಪೊಲೀಸರು ಅವು ಮೊದಲು ಭೋಗೋಣಿಯಪ್ಲೇ ಇದ್ದು ಟೋಪಿಗಳು, ಈಗೇನು ನೀಲಿ ಟೋಪಿ ಒಂದು ಹಾಕಿದ್ ಮಾತ್ರ ಕಾಂಗ್ರೆಸ್ ಒಂದು ಉತ್ತಮ ಕೆಲಸ ಅಧ್ಯಕ್ಷರೇ. ನಿಮ್ದು ಬಿಳಿ ಟೋಪಿ ಇದೆಯಲ್ಲ ಅಧ್ಯಕ್ಷರೇ, ಇವತ್ತು ಏನಾರೇ ನಾವು ಕೇಳಿದೀವಿ, ನಾವೇನಾರೇ ಅನುದಾನ ಕೇಳಿದೀವಿ, ರೈತರಿಗೆ ಪರಿಹಾರ ಕೊಡ್ರಿ, ನಾವೇನಾರೇ ಕೇಳಿದ್ರಿ ಗ್ಯಾರಂಟಿ ಕೊಡ್ಲತ್ತಿದ್ದೇವೆ ನಾವು. ಅದು ಒಂದೇ ಉತ್ತರ ಎಲ್ಲದಕ್ಕ. ನಾವು ಗ್ಯಾರಂಟಿ ಕೊಡ್ಲತ್ತಿದ್ದೇವೆ. ಗ್ಯಾರಂಟಿ ಕೊಡ್ಬೇಕಾದ್ರೆ ಯಾವ ರೀತಿ ನೀವು ಪ್ರತಿ ತಿಂಗಳು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಕೊಡ್ತಕ್ಕಂಥದ್ದು ಟೋಟಲ್ ಕಟ್ ಮಾಡಿ ಹಾಕಿದ್ರಿ. ರೈತರಿಗೆ ವಿದ್ಯಾಶ್ರೀ ಕೊಡ್ತಕ್ಕಂಥದ್ದು ಅದು ಟೋಟಲ್ ಬಂದ್ ಮಾಡಿ ಹಾಕಿದ್ರಿ. ಅದಾದ ನಂತರ ಸುಮಾರು ಗ್ಯಾರಂಟಿ ಯೋಜನೆ ಸಲುವಾಗಿ ನಿನ್ನ ಧೀರಜ್ ಮುನಿರಾಜ್ ಅವರು 20 ಅಂಶಗಳು ಓದಿದ್ರು ಅಧ್ಯಕ್ಷರೇ. ನಂಗೆ ಜಾಸ್ತಿ ನೀವು ಟೈಮ್ ಕೊಡಲ್ಲ, ನಾನು ಅಷ್ಟು ಓದ್ಲಿಕ್ಕೆ ಹೋಗಲ್ಲ. ಸುಮಾರು ಅಬಕಾರಿ ಇರಬಹುದು, ಸ್ಟ್ಯಾಂಪ್ ಡ್ಯೂಟಿ ಇರಬಹುದು, ಅನೇಕ ಇಲಾಖೆಗಳ ಮೇಲೆ ಇವತ್ತೇನರೇ 30,000ಕ್ಕಿಂತ ಮೇಲ್ಪಟ್ಟು ತಾವು ಟ್ಯಾಕ್ಸ್ ಹಾಕಿ ಹಣ ಕಲೆಕ್ಟ್ ಮಾಡ್ಲತ್ತೀರ ಅಧ್ಯಕ್ಷರೇ. ಅದ್ರ ಜೊತೆಗೆ SCP TSP 3 ವರ್ಷದ ಸುಮಾರು ಅದನ್ನು ಇಲ್ಲ ಅಂದ್ರೂ 13ರಿಂದ 15,000 ಕೋಟಿ ಅದು ಬಂದು ಜಮಾ ಆಯಿತು. ಇವತ್ತು ಸಾಲ ಎಷ್ಟು ಮಾಡಿರಿ ಅಧ್ಯಕ್ಷರೇ? 71,000 ಕೋಟಿ. ಈ ರಾಜ್ಯದ ಇತಿಹಾಸದೊಳಗೆ, ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದೊಳಗೆ ಹೈಯೆಸ್ಟ್ ಸಾಲ ಮಾಡಿದ್ದು ಅದು ಯಾವಾದರೆ ಅದು ಯಾರಿಗಾರ ಕೀರ್ತಿ ಸಲ್ತದಂದ್ರೆ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದ ಅಧ್ಯಕ್ಷರೇ. ಅದು ಒಂದು ಗ್ಯಾರಂಟಿ ಬೋರ್ಡ್ ಮುಂದೆ ಹಾಕೊಂಬೋದು ಎಲ್ಲ ಮಾಡೋದು ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಜನ ರೈತರು ಒಂದೇ ಸೌನ ಬಡ್ದಾಡ್ಲತ್ತಾರ ಅಧ್ಯಕ್ಷರೇ. ಇವತ್ತು ನೋಡ್ರಿ, ಇವತ್ತು ಈ ಬಜೆಟ್ದೊಳಗ ಕೃಷಿ ಇಲಾಖೆಯಿಂದ ಪ್ರಾರಂಭ ಮಾಡಿರಿ. ನಾನು ಒಬ್ಬ ರೈತನ ಮಗ. ಏನ್ ಹೇಳಿದ್ರೆ ಅಧ್ಯಕ್ಷರೇ? ಧರೆಯ ಕೃಷಿ ಶುದ್ಧವಾಗಿ ಅಲ್ಲದೆ ಸಸಿ ಶುದ್ಧವಿಲ್ಲ, ವಚನಕಾರ ಶಿವಲಿಂಗ ಮಂಚಣ್ಣ ಅಂತ ಹೇಳಿ ಒಪ್ತೀನಿ ಅಧ್ಯಕ್ಷರೇ. ಒಳ್ಳೆ ವಚನದ. ಬಜೆಟ್ದೊಳಗೆ ಮೊದಲೇ ಲೈನ್ ಇದು. ಬಜೆಟ್ದೊಳಗೆ ಯಾವತ್ತರೇ ರೈತರ ಮಣ್ಣಿನ ಪರಿಸ್ಥಿತಿ ಏನದ ಅಂತ ಹೇಳಿ ಸರ್ಕಾರ ಒಂದು ಸಲರೇ ವಿಚಾರ ಮಾಡಿರಿ? ನೀವು ಪರಿಹಾರ ಕೊಡೋದು ಬೇಡ, ಮಣ್ಣಿನ ಪರಿಸ್ಥಿತಿ ಏನಾಗತ್ತದ, ನಮ್ಗೆ ಅನ್ನ ಕೊಡಂತ ಮಣ್ಣಿನ ಪರಿಸ್ಥಿತಿ, ಮಣ್ಣು ವಿಷ ಆಗತ್ತದ, ಮಣ್ಣಿನೊಳಗೆ ನಾವು ವಿಷ ಬೆರೆಸ್ಲತ್ತೀವಿ, ಅದಕ್ಕೆ ಏನು ಮಾಡ್ಬೇಕಂತ ಹೇಳಿ ಯಾವತ್ತು ಒಂದ್ಸಲರೇ ಅಧಿವೇಶನದೊಳಗೆ ಚರ್ಚೆ ಆಗ್ಯದ ಅಧ್ಯಕ್ಷರೇ? ಇಲ್ಲ, ಬರೀ ಗ್ಯಾರಂಟಿಗಳು ಚರ್ಚೆ. ಅಧ್ಯಕ್ಷರೇ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನೆ ಎಂದರು ಭಕ್ತಿ ಭಂಡಾರಿ ಬಸವಣ್ಣ ಅಧ್ಯಕ್ಷರೇ 12ನೇ ಶತಮಾನದೊಳಗ. ಅದಕ್ಕಾಗಿ ನಾನು ಬಸವ ಕಲ್ಯಾಣದ ಶಾಸಕ ಅಧ್ಯಕ್ಷರೇ, ದಯಮಾಡಿ ಬಸವಣ್ಣನವರ ಭಾವಚಿತ್ರ ತಾವಿಲ್ಲಿ ಹಾಕಬೇಕು. ಯಾಕಂದ್ರೆ ತಾವೇ ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಡಿಕ್ಲೇರ್ ಮಾಡಿರಿ. ಯಾರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇರ್ತಾರೋ ಆ ಭಾವಚಿತ್ರ ಇಲ್ಲಿ ಇರಬೇಕು. ಬೆಳಗಾವದೊಳಗೆ ಹಾಕಿರಿ, ತಾವು ಬೆಳಗಾವದೊಳಗೆ ಧನ್ಯವಾದ ನಾನು ಹೇಳಿನ ಅಧ್ಯಕ್ಷರೇ. ಇವತ್ತು ಈ ರಾಜ್ಯದ ರೈತರು ಮಣ್ಣಲ್ಲಿ
ಮಣ್ಣಾಗ ಹೋಲತ್ತಾರ ಅಂತ ಹೇಳಿ ನಾನು ನಿಮಗೆ ಬೆಳಕು ಚೆಲ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ರೈತರ ಪರಿಸ್ಥಿತಿ NCRB ವರದಿ ಅದ ಅಧ್ಯಕ್ಷರೇ. ಇದು NCRB ವರದಿ ಪ್ರಕಾರ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯ 2ನೇ ಸ್ಥಾನದೊಳಗದ ಅಧ್ಯಕ್ಷರೇ. ಒಂದು ವೇಳೆ ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ಏನಾರೆ ಆಸರೆ ಆಗ್ತಿತ್ತಂದ್ರ, ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ರೈತರ ಬದುಕಿಗೆ ಒಂದು ವೇಳೆ ಆಸರೆ ಆಗ್ತಿತ್ತಂದ್ರ ರೈತರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗ್ಬೇಕಾಗಿತ್ತು ಅಧ್ಯಕ್ಷರೇ. ಕಡಿಮೆ ಆಗ್ಲಿಲ್ಲ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಕಳೆದ ಸಲ ಮಳೆ ಇಲ್ಲಿ ಬಿ ಆಯ್ತು, ಮಹಾರಾಷ್ಟ್ರಕ್ಕೂ ಮಳೆ ಸಾಕಷ್ಟು ಆಯ್ತು. ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ 31,000 ಕೋಟಿ ಪರಿಹಾರ ಕೊಡ್ತು ಅಧ್ಯಕ್ಷರೇ. 31,000 ಕೋಟಿ. ಅದು ಎಷ್ಟು? 75 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ 31,000 ಕೋಟಿ ಪರಿಹಾರ ಕೊಡ್ತ ಅಧ್ಯಕ್ಷರೇ. ನಾವೇ ಕೊಡ್ಲಿಲ್ಲ ಅಧ್ಯಕ್ಷರೇ. ಮಾತೆತ್ತರು ಹೇಳ್ತೀವಿ, ರೈತ ಅನ್ನದಾತ, ರೈತ ಈ ನಾಡಿನ ಬೆನ್ನೆಲುಬು. ರೈತರ ಬಗ್ಗೆ ಪರಿಹಾರ ಕೊಡೋದಾರೆ ಬಿಡ್ರಿ ಅಧ್ಯಕ್ಷರೇ. ಕೂಲಂಕುಷವಾಗಿ ವಿಧಾನಸಭೆದೊಳಗ ಸುದೀರ್ಘವಾದಂತ ಚರ್ಚೆಗೂ ಅವಕಾಶ ಸಿಗಲ್ಲ. ಇದು ದುರ್ದೈವಲ್ಲ ಅಧ್ಯಕ್ಷರೇ, ಇದು ದುರ್ದೈವಲ್ಲ ಅಧ್ಯಕ್ಷರೇ. ಇವತ್ತು ಮಹಾರಾಷ್ಟ್ರದ ಸರ್ಕಾರ ಅವತ್ತು ಅವ್ರ ನೆರವಿಗೆ ಬಂದು ನಿಂತು 31,000 ಕೋಟಿ ಅವ್ರಿಗೆ ಪರಿಹಾರ ಕೊಡ್ತು ಅಧ್ಯಕ್ಷರೇ. ಈಗ ಮತ್ತೆ ಅದೇ ಮಹಾರಾಷ್ಟ್ರ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಸರ್ಕಾರ, ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಹೆಸರಿನ ಮೇಲೆ ಮಹಾರಾಷ್ಟ್ರ ಸರ್ಕಾರ ಪ್ರತಿಯೊಬ್ಬ ರೈತನಿಗೆ 2 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಮನ್ನಾ ಮಾಡ್ತು ಅಧ್ಯಕ್ಷರೇ. ಮಹಾರಾಷ್ಟ್ರದ 3 ಮತಕ್ಷೇತ್ರಗಳು ಬಸವ ಕಲ್ಯಾಣ, ಉಮ್ಮರ್ಗ, ಔಸಾ, ನಿಲಂಗ, ನನಗೆ 3 ಹತ್ಕೊಂಡವ ಅಧ್ಯಕ್ಷರೇ. ಅಲ್ಲಿ ರೈತರು ದಿನ ವ್ಯಾಪಾರಕ್ಕೆ ಬಸವ ಕಲ್ಯಾಣಕ್ಕೆ ಬರ್ತಾರೆ ಅಧ್ಯಕ್ಷರೇ. ಅವ್ರು ಹೇಳ್ತಾರ ಏನಂತ, ನಮ್ದು 2 ಲಕ್ಷ ರೂಪಾಯಿ ಬ್ಯಾಂಕಿನ ಸಾಲ ಮನ್ನಾ ಆಯ್ತು. ಯಾವತ್ತರೆ ಮಾಡೋದು ವಿಚಾರ ಮಾಡೋದು ಬಿಡ್ರಿ, ಮಾಡೋದ ಚರ್ಚೆನೂ ನನ್ನ ಕಿವಿ ಅಂತೂ ಇಲ್ಲಿ ಕೇಳಿಲ್ಲ ಅಧ್ಯಕ್ಷರೇ. ಸಿದ್ದರಾಮಯ್ಯನವರು ಅವರು ಕೂಡ ರೈತ ಕುಟುಂಬದಿಂದ ಬಂದಂತವರು. ಇಲ್ಲಿ ಅನೇಕ ಜನ ಶಾಸಕರು ರೈತರ ಕುಟುಂಬದಿಂದ ಬಂದಂತವರು. ಆ ರೈತರ ಬಗ್ಗೆ ಕಾಳಜಿ ಯಾರು ಮಾಡ್ಬೇಕು ಅಧ್ಯಕ್ಷರೇ? ರೈತರ ಬಗ್ಗೆ ಯಾರು ಕಾಳಜಿ ಮಾಡಬೇಕು? ಈ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಚರ್ಚೆ ಆಗ್ಬೇಕು. ಇವತ್ತು ಅಧ್ಯಕ್ಷರೇ ನೋಡ್ರಿ, ಕಷ್ಟಪಟ್ಟು ರೈತರು ತರಕಾರಿ ಬೆಳಿತಾರ, ರೈತರು ಹಾಲು ತರ್ತಾರ ಅಧ್ಯಕ್ಷರೇ. ನಸ್ಕಿನ ಬರ್ಬೇಕು ಅಧ್ಯಕ್ಷರೇ. ಅವರೆಲ್ಲ ಮಕ್ಕೊಂಬಂಗಿಲ್ಲ, ಅವರು ಸಾಯಂಕಾಲ ತನಕ ಕಡಿಬೇಕು, ಮತ್ತೆ 12 ಪ್ಯಾಕ್ ಚಾಲು ಮಾಡ್ಬೇಕು. ಎಲ್ಲರೂ ತರಕಾರಿ 4 ಗಂಟೆಗೆ ತರಬೇಕು ಅಧ್ಯಕ್ಷರೇ. ಯಾರೇ ಭಾಗವಾನರು ಏನಂತಾರ ಆ ರೇಟಿ ಕೊಟ್ಟು ಹೋಗ್ಬೇಕು ಅಧ್ಯಕ್ಷರೇ. ನಾ ಸಣ್ಣಗಿದ್ದಾಗಿನ ಒಂದು ಮಾತು ಹೇಳ್ತೀನಿ. ನಂದು ಊರ್ ಬಲ್ಲೆ ಒಂದು ಹಾಳು ತೋಟ ಅದ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ಬೆಳೆದಿದ್ದೇವ್ ನಾವು. ನಾನು ನಮ್ಮಪ್ಪ ಹೈದರಾಬಾದ್ ತೊಗೊಂಡು ಹೋಗಿದ್ದೆ ಉಳ್ಳಾಗಡ್ಡಿ ಹಾಕ್ಲಕ್ಕಂತ ಹೇಳಿ. ಸತ್ಯ ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ನಾನು ನಮ್ಮಪ್ಪ ಹೈದರಾಬಾದ್ ಕೊಯ್ದೇವ್ ಅಧ್ಯಕ್ಷರೇ. ಅಲ್ಲಿ ಒಯ್ದು ಇಳಿಸೋ ಮುಂದೆ ಏನಂದ್ರೆ ಅಧ್ಯಕ್ಷರೇ, ಆ ಲಾರಿ ಬಾಡಿಗೆ ಕುಡಾಟಿ ಬಿ ಅದಕ್ಕೆ ಬಿಲ್ ಬರಲ್ಲ ಅಮ್ಮಣ, ನಾವು ಬಿಟ್ಟು ಓಡ್ ಬಂದೇವು ಅಧ್ಯಕ್ಷರೇ. ಅದು ಅನುಭವಿಸಿದಂಥವ್ನು ನಾನು ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದು ಅಷ್ಟೇ, ಯಾರು ಬಡ ಕುಟುಂಬದಿಂದ ಬಂದಂತಹ ಮುಖ್ಯಮಂತ್ರಿಗಳು ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಒಂದು ವೇಳೆ ನೀವು ಮಾಡಿಲ್ಲ ಅಂದ್ರೆ ಯಾರು ಕಾಳಜಿ ಮಾಡ್ಬೇಕು ಅಧ್ಯಕ್ಷರೇ? ಇವತ್ತು ಈ ಸರ್ಕಾರದೊಳಗೆ ಒಂದು ಸಲಾರೆ ಗೋಶಾಲೆಗಳ ಬಗ್ಗೆ, ಆಕಳುಗಳು, ಎತ್ತುಗಳು, ದನಗಳು ಈ ರಾಜ್ಯದಾಗ ಇರ್ಬೇಕಾ ಬೇಡ ಅಧ್ಯಕ್ಷರೇ? ಅವ್ ಪಾಲನೆ ಪೋಷಣೆ ನಾವು ಮಾಡ್ಬೇಕಲ್ಲ ಅಧ್ಯಕ್ಷರೇ? ನಮ್ಮೆಲ್ಲರ ಹೊಣೆ ಅಲ್ಲ ಅಧ್ಯಕ್ಷರೇ? ಇವತ್ತು ನೀವು ಬೆಂಗಳೂರು ಕಾನ್ವೆಂಟ್ದೊಳಗೆ ಓದ್ತಕ್ಕಂಥವ್ರು ಯಾರಿಗಾರೆ ತೋರಿಸ್ರಿ ಹುಡುಗರಿಗೆ ಆಕಳ ಕರ ಬಿಟ್ಕೊಂಬ ದೃಶ್ಯನೇ ಅವ್ರು ನೋಡಿರಲ್ಲ ಅಧ್ಯಕ್ಷರೇ. ಹಾಲು ಕುಡಿತಾರೆ ಅವರು, ಡೈರಿಲಿಂದ ಹಾಲು ಬರ್ತದ, ಆ ಮಕ್ಕಳು ಆಕಳ ಕರ ಬಿಟ್ಕೊಂಬ ನೋಡೋ ದೃಶ್ಯನೇ ಇಲ್ಲ. ಇವತ್ತು ನಾನು ಕೈ ಮುಗಿತೀನಿ ಈ ಸರ್ಕಾರಕ್ಕ, ಗೋಶಾಲೆಗಳು ಪ್ರಾರಂಭ ಮಾಡ್ರಿ. ಇದ್ದಂತ ದನಗಳು ರೋಡ್ ಮೇಲೆ ಕಸ ತಿಂದು, ಪ್ಲಾಸ್ಟಿಕ್ ತಿಂದು ದನಗಳು ಸತ್ತು ಹೋಗ್ತಾವ ಅಧ್ಯಕ್ಷರೇ. ಅದು ನೋಡ್ರಿ ಸಂಕಟ ಅನಿಸ್ತದೆ ಅಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಇವತ್ತ ಮೂಲಕ. ಅದ್ರ ಜೊತೆಗೆ ಅಧ್ಯಕ್ಷರೇ, ಈ ರಾಜ್ಯದೊಳಗ ಕಸಾಯಿ ಖಾನೆಗಳು ಅಧ್ಯಕ್ಷರೇ ಅಕ್ರಮವಾಗಿ ಏನು ಕಸಾಯಿ ಖಾನೆಗಳು ಅಧ್ಯಕ್ಷರೇ, ಅದರ ಮೇಲೆ ದಯಮಾಡಿ ಈ ಸರ್ಕಾರ ನಿಗಾ ವಹಿಸಬೇಕು. ಇವತ್ತು ಅಕ್ರಮ ಕಸಾಯಿ ಖಾನೆಯೊಳಗ ಇವತ್ತೆಷ್ಟೋ ಜನ UP ಬಿಹಾರ್ಲಿಂದ ಕೆಲಸ ಮಾಡಿ ಇವತ್ತೆಷ್ಟೋ ನಮ್ಮ ಆಕಳುಗಳು, ನಮ್ಮ ಎತ್ತುಗಳು ಹಾಡು ಹಗರಲೆ ಕೊಯ್ದ ಕೇಸಿಂದ ಸತ್ಯಾನಾಶ ಮಾಡೋದು ನಾವು ಪ್ರತಿ ದಿವಸ ನೋಡ್ತೇವೆ ಅಧ್ಯಕ್ಷರೇ. ಆದ್ರೆ ಏನದ ಇಲ್ಲಿ ಬಾಯಿ ತೆಗೆಪ್ಲೇ ಇಲ್ಲ, ಮಾತಾಡಪ್ಲೇ ಇಲ್ಲ. ಏನಾರೆ ಮಾತಾಡಿದೆ ಅಂದ್ರೆ ಏನಾಗ್ತದೋ,
ಏನಾರ ಮಾತಾಡ್ರ ಸಮುದಾಯದ ನಮಗ ಓಟ್ ಹೋತದೋ ಒಂದೇ ಸೌನ್ ಹೆದರೋದು ಅಂಜಿಕೆ ನಮಗ ಮಾತೇ ಆಡೋದಿಲ್ಲ ನಾವು ಯಾರು. ಯಾ ಆಕಳುಗಳು ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೇವೋ, ಯಾ ಎತ್ತುಗಳು ಹೊಲದಾಗ ಬಿತ್ತಿ ಆ ಜೋಳ ಬ್ಯಾಳಿಲಿಂದ ನಾವು ರೊಟ್ಟಿ ತಿಂದು ದೊಡ್ಡವರಾಗಿದ್ದೇವೋ ಅವ್ರೆ ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದೀವಿ ಅಧ್ಯಕ್ಷರೇ. ನನಗೆ ಹಿಡ್ಕೊಂಡು ಆತ್ಮವಂಚನೆ ಕೆಲಸ ಅಲ್ಲ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ. ದಯಮಾಡಿ ಮುಂದಾದರೂ ಕೂಡ ಅವು ಕುಳಿಸಬೇಕು, ಅವಕ್ಕೆ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಅಧ್ಯಕ್ಷರೇ, ನಮ್ಮ ಶರಣು ಸಲ್ಗಾರ್ ಅವರಿಗೆ ಇದ್ರ ಬಗ್ಗೆ ಗೋ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್ ಅದು? ರೆಂಬಲ್ ಆಗ್ರೋ ಅಂದ್ಬಿಟ್ಟು ಕರ್ನಾಟಕದ ಬಗ್ಗೆ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಇದೆ. ಈಗ ಸಭಾಧ್ಯಕ್ಷರೇ, ಅಂದ್ರೆ ತಾವು ಎದ್ದಿದ್ದೀರಾ ಅಂದ್ರೆ ತಮ್ಗೆ ಗೊತ್ತಿದೆ ಅಂತ ಅರ್ಥ. ಏನ್ ನಮ್ಗೇನ್ ಗೊತ್ತಿಲ್ಲ. ಕರ್ನಾಟಕದ ಏನಾರು ಇದ್ರೆ ನೀವಿದ್ರೆ ಸರ್ಕಾರ ಕ್ರಮ ವಹಿಸಿ ಅಂತ ಕೇಳ್ಕೊತೀವಿ ಸರ್. ಈಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಎದ್ದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಎದ್ದೆ ಅಂದ್ರೆ ಅಲ್ಲ, ಮಹಾರಾಷ್ಟ್ರದು ಇವರು ಎಲ್ಲೆಲ್ಲ ಪರಿಹಾರದ ಬಗ್ಗೆ ವಿಷಯಾಂತರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸನ್ಮಾನ್ಯ ಸದಸ್ಯರು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರದ ಗಮನವನ್ನು ಸೆಳೆದು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರ ವ್ಯಂಗ್ಯವಾಗಿ ದೃಷ್ಟೀಕರಣ ರಾಜಕಾರಣ ಉತ್ತರ ಕೊಡುವಂತ ಬೇಕಿಲ್ಲ, ವ್ಯಂಗ್ಯವಾಗಿ ಉತ್ತರ ಕೊಡೋದು ಬೇಕಿಲ್ಲ. ಒಂದು ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸಬೇಕು ಕಾನೂನು ಪ್ರಕಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಕಾನೂನು ಯಾಕೆ ಎದ್ದೇಳ್ತಾ ಇದ್ದೀರಾ ಸರ್? ಯಾಕೆ ಇನ್ನೇ ಕೂತಿದ್ದೀವಿ ಸದನದಲ್ಲಿ? ಸೂಕ್ಷ್ಮತೆ ಇಲ್ಲ, ಸೂಕ್ಷ್ಮತೆಯನ್ನ ಕಳ್ಕೊಂಡಿದ್ದೀರಾ. ನಿಮಗೆ ಅದರಲ್ಲೂ ವ್ಯಂಗ್ಯ ಏನ್ ಹೇಳಿ ಒಂದ್ ಪ್ರಶ್ನೆ ಕೇಳ್ತಾ ಇದ್ರ. ನೀವು ಸರ್ಕಾರ ಮಂತ್ರಿಗಳಾಗಿರೋದು ಸುಮ್ನೆ ಕೂತಿದ್ದ ಸದಸ್ಯರು ಮಾತಾಡ್ತಿರೋದಕ್ಕೆ ಸುಮ್ನೆ ಕೂತ್ಕೊಬಿಡಿ, ಕ್ರಮ ವಹಿಸಿ ಅಂತ ಹೇಳ್ತಿರೋದು. ನೀವು ಕ್ರಮ ವಹಿಸಿ ಮಾತಾಡ್ತಾರೆ, ಎಲ್ಲ ಹೇಳ್ತಾ ಇದಾರೆ ಅಂತ ಹೇಳಿ ಯಾವ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಅವ್ರು ಮಾತಾಡಿ ಫಸ್ಟ್ ಮಾತಾಡ್ತಾರೆ. ಅವ್ರಿಗೆ ಸಿಕ್ಕದೆ ಸ್ವಲ್ಪ ಟೈಮ್, ನೀವು ಆಗ ಅದೇ ಮಾತಾಡ ಒಂದೇ ಒಂದು ಪ್ರಶ್ನೆ, ಸರ್ಕಾರವಾಗಿ ಕ್ರಮ ವಹಿಸಿ. ಯಾರ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಿದೆ, ಇವ್ರು ಎದ್ದಿದ್ದಾರೆ. ಸರ್ಕಾರ ಇವ್ರು ಇಟ್ಕೊಂಡು ನನಗೆ ಗೊತ್ತಿದೆ ಅಂತ ಏನ್ ನನ್ಗೆ ಗೊತ್ತಿರೋದು? ಸರ್ಕಾರ ಕ್ರಮ ವಹಿಸಕ್ಕೆ ಯಾಕೆ ಎದ್ದಿದ್ದೀರಾ? ಯಾಕೆ ಎದ್ದಿದ್ದೀನಿ? ನೀವು ಮಾತಾಡಿ ಆಡಿನ ಮಾತಿಗೆ ಏನಿಗೆ ನೀವೇನ್ ಹೇಳಿದ್ರೆ ಈ ಕಂಪನಿ ಗೊತ್ತಾ, ಆ ಕಂಪನಿ ಗೊತ್ತಾ, ಅವ್ರಿಗೆ ಗೊತ್ತಿದ್ರೆ ನಿಮ್ನ ಯಾಕ್ರಿ ಕೇಳ್ತಾರೆ? ತಪ್ಪೇನಿದೆ? ನೀವು ಕ್ರಮ ವಹಿಸಿ ಅಂತ ಒತ್ತಾಯ ಮಾಡಿದ್ರೆ ನಿಮ್ ತಪ್ಪೇನಿದೆ ಅಂದ್ರೆ ಕ್ರಮ ವಹಿಸಿ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ ಸರ್? ನೀವು ಯಾರಿಗೆ ಹೇಳ್ತಾ ಇದ್ದೀರಾ? ಕ್ರಮ ವಹಿಸ್ಬೇಕಾದ್ರೆ ಸರ್ಕಾರ ನೀವು ಸರ್ಕಾರ ಕ್ರಮ ಆಯ್ತು. ಇಲ್ಲ ನಿಮ್ಗೇನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮಗಿರ್ಬೋದು, ನನಗಿಲ್ಲ. ಅದು ಮತ್ತೆ ನೋಡ ಯಾರಿಗೇನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರಿಗೆ ಮಾತಾಡ್ಲಿಕ್ಕೆ ಸಿಕ್ಕದ ಕಡಿಮೆ, ಅವ್ ಈ ಮಧ್ಯೆ ನಿಮ್ದು ಕೂತ್ಕೊಳ್ಳಿಕ್ಕೆ ನೀವು ಸೀನಿಯರ್ ಅವ್ರು ಮಾತಾಡ್ತಾರೆ. ಪ್ರಿಯಾಂಕ್ ಅವರೇ, ಅವರು ಏನೋ ಒಂದು ಕಳಕಳಿಯಿಂದ ತಮ್ಮ ಭಾವನೆ ವ್ಯಕ್ತಪಡಿಸ್ತಾರೆ. ಈಗ ನೀವು ಅಕಾಡೆಮಿ ತಗೊಂಡು ಒಂದು ಕ್ವಿಜ್ ತರ ಕೇಳಿ ಅದು ಅಗತ್ಯ ಏನಿದೆ? ನೋಡಿ, ಸದನಕ್ಕೆ ಮಾತಾಡ್ಲಿ ಅಂತಾನೆ ಹೇಳ್ತಾರೆ. ಅಲ್ಲ, ಸಚಿವರು ಏನ್ ಕೇಳ್ತಾರೆ, ಅವಕಾಶ ಕೊಡಿ. ಇದು ಮಾಡ್ತಾ ಇಲ್ಲ ಅಂತ ಇದ್ರು, ಅವ್ರು ಹೇಳ್ಬೇಕಲ್ಲ. ಈ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ನಡೀತಾ ಇದೆ, ಇದಕ್ಕೆ ಸರ್ಕಾರದ ಪ್ರೋತ್ಸಾಹ ಇದ್ರೆ ಓಕೆ. ಇವರು ಗೋಮಾತಾ ಬಗ್ಗೆ ಮಾತಾಡ್ತಾರೆ, ವಿಶೇಷವಾದಂತ ಇದು ಏನೋ ಕನ್ಸರ್ನ್ ಇಂದ ಮಾಡ್ತಾ ಇದ್ದಾರೆ. ಕನ್ಸರ್ನ್ ದೇಶಾದ್ಯಂತ ಇರಬೇಕು, ರಾಜ್ಯಾದ್ಯಂತ ಇರಬೇಕು, ಪಕ್ಷಿಗಳಿಗಿರ್ಬೇಕು, ವ್ಯಕ್ತಿಗಳಿಗಿರ್ಬೇಕು, ಅಷ್ಟೇ ಕೇಳ್ತಾ ಇರೋದು. ಓಕೆ ಅಧ್ಯಕ್ಷರೇ, ಈಗ ಅದಕ್ಕೆ ಮಾತಾಡ್ಲಿ, ಕೇಳಿರೋದು ಒಂದೇ ಮಾತಾಡ್ಲಿ, ಗೊತ್ತಿಲ್ಲ ಮುಗಿಸಿ. ಸದಸ್ಯರು ಪಾಪ ಗೋರಕ್ಷಣೆ ಬಗ್ಗೆ ಹೇಳ್ತಾ ಇದ್ರು. ವಾಸ್ತವಾಂಶ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಹೈನೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಷ್ಟ ಏನು, ಅದ್ರ ನೋವೇನು ಅಂತಕ್ಕಂಥದ್ದು ಗೊತ್ತಾಗುತ್ತೆ.
ಮೊನ್ನೆ ಅಲ್ಲಿ ಯಾರೋ ಗೋವುಗಳು ತಗೊಂಡು ಹೋಗ್ತಾ ಇದ್ರು ಅಂತೇಳಿ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹಿಡಿದು ಪೊಲೀಸಿಗೆ ಕೊಟ್ಟರು. ನಮ್ಮಲ್ಲಿ ಒಂದು ದೊಡ್ಡ ಸಂತೆ ಇದೆ, ಪ್ರತಿ ವಾರ ಅಲ್ಲಿ ಒಂದು ಹಾಲು ಕೊಡ್ತಕ್ಕಂಥ ಹಸುಗಳು ಅಥವಾ ಬೇರೆ ಇದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಹೋಗುವಂಥ ಹಸುಗಳಲ್ಲಿ ಮಾರಾಟಕ್ಕೆ ಬರ್ತಾರೆ. ನೀವು ಅಲ್ಲಿ ಏನಾಗಿದೆ, ನಮ್ಮ ಭಾಗದಲ್ಲಿ ಹೈನೋದ್ಯಮ ಮಾಡ್ತಕ್ಕಂಥವ್ರಿಗೆ ಗಂಡು ಕರು ಹುಟ್ಟಿದಾಗ 2 ದಿವಸದ ಮೇಲೆ ಇಟ್ಕೊಳಲ್ಲ. ಇಲ್ಲಿ ಎಲ್ಲ ಯಾರು 99% ಎಲ್ಲ ರೈತರೇ, ಯಾರು 2 ದಿವಸದ ಮೇಲೆ ಇಟ್ಕೊಳಲ್ಲ. ಅದನ್ನು ನಾನು ಹಿಂದೆ ಎಲ್ಲ ಭಾಳ ಸಮಸ್ಯೆ ಆಯಿತು. ಕೆಲವರು ಇದೇ ರೀತಿ ಮಾಡಿದಾಗ ಜಾಗ ಕೊಡ್ತೀನಿ, ನೀವು ಗೋಶಾಲೆ ಮಾಡಿ ನೋಡ್ಕೊಳ್ಳಿ ಅಂದ್ವಿ. ಅದಕ್ಕೆ ಯಾರೂ ತಯಾರಿಲ್ಲ. ಅಲ್ಲಿ ಯಾರಾದರೂ ಖರೀದಿ ಕಡೆಗೆ ರೈತರು ಬಂದು ಸ್ಟ್ರೈಕ್ ಮಾಡಿದ್ರಲ್ಲಿ ನಾವು ಸುಮಾರು 15-20 ಸಾವಿರ ಬಾಡಿಗೆ ಕೊಟ್ಟು ಕಾಲು ಮುರಿದೋಗಿದೆ ಹಸುಗೆ, ಇನ್ನೊಂದಾಗಿದೆ ಮತ್ತೊಂದಾಗಿದೆ, ಇಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ರೈತರಲ್ಲಿ ತಿಳುವಳಿಕೆ ಮೂಡಿಸುವಂಥ ಕೆಲಸ ಆಗಬೇಕು. ಎಲ್ಲೋ ಯಾರೋ ಟ್ರಾನ್ಸ್ಪೋರ್ಟ್ ಮಾಡೋವಂಥವ್ರನ್ನ ತಡೆಯೋದು ಮತ್ತೊಂದಲ್ಲ. ಮೂಲ ಸಮಸ್ಯೆ ಇಲ್ಲಿದೆ, ಅದಕ್ಕೆ ಏನು ಪರಿಹಾರ ಹುಡುಕಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಸುಮ್ಮನೆ ನಾವು ಗೋರಕ್ಷಣೆ ಅಂತ ಹೇಳಿ ಈ ರೀತಿ ಮಾರಲ್ ಪಾಲಿಸಿಂಗ್ ಮಾಡುವಂಥದ್ದು ಒಳ್ಳೇದಲ್ಲ. ವಸ್ತುಸ್ಥಿತಿ ಏನು, ಯಾಕೆ ರೈತರು ಮಾಡ್ತಾ ಇದ್ದಾರೆ, ಯಾರವರು ರೈತರು? ಆಯ್ತು ಮಂತ್ರಿ, ಅವ್ರು ಮಾತಾಡ್ಲಿ, ಒಪಿನಿಯನ್ ಅಲ್ಲ, ವಸ್ತುಸ್ಥಿತಿ ಇದು. ಆಯ್ತು, ಏನ್ ಮಾಡ್ಬೇಕು ಹೇಳಿ ಸರ್ಕಾರ. ಮುಂದೆ ಮಾತಾಡಿ. ಆಯ್ತು, ಗೌರ್ಮೆಂಟ್ ಆಕ್ಷನ್ ತಗೊಳ್ಳಿ. ಈಗ ಮಾತಾಡ್ಲಿ. ಚರ್ಚೆನೆ ಮಾಡಬಾರ್ದು ಅಧ್ಯಕ್ಷರೇ. ಹಂಗಿದ್ದು ಮೊನ್ನೆ ಅಧ್ಯಕ್ಷರೇ ಚರ್ಚೆನೆ ಮಾಡಬಾರ್ದು. ಚರ್ಚೆ ಮಾಡಿ ಸರ್. ಹಾಸ್ಯಾಸ್ಪದ ಏನಂದ್ರೆ ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಆದ್ರೆ ಅವಾಗಿನ ಸಚಿವರು ನಮ್ಮ ಬೀದರ್ದವರೇ ಇದ್ರು, ಪ್ರಭು ಚವ್ಹಾಣ್ ಅವ್ರು ಇರಲಿಲ್ಲ. ಅವರು ಒಂದು 11 ಗೋಗಳನ್ನ ಅವ್ರು ದತ್ತು ತಗೊಂಡ್ರು. ನಂಗೆ ನೆನಪಿರೋ ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 5-6 ಏನೋ ದತ್ತು ತಗೊಂಡ್ರು. ಅದು ಹೊರತುಪಡಿಸಿ ಯಾವ BJP MLA ದತ್ತು ತಗೊಂಡಿಲ್ಲ. ಇದು ಎಲ್ಲರೂ ಇದ್ರು ಇಲ್ಲೇ ಸದನದಲ್ಲಿ. CC ಪಾಟೀಲ್ ಸಾಹೇಬ್ರು ಹಿಂದಿನ ಸದನದಲ್ಲಿ ಇದ್ರು, ಸುರೇಶ್ ಕುಮಾರ್ ಸಾಹೇಬ್ರು ಇದ್ರು, ಬಹಳಷ್ಟು ಜನ ಇದ್ರು. ಯಾರು ಕೂಡ ಗೋದತ್ ಯೋಜನೆಯಲ್ಲಿ ಗೋಮಾತವನ್ನ ತಗೊಂಡಿಲ್ಲ. ನಮಗೆ ಶಿಕ್ಷೆ ಸರ್ಕಾರ ಅದು 3 ಡಿಜಿಟ್ ಆಗೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ನಮ್ಗೆ ಪ್ರಭು ಚವ್ಹಾಣ್ ಸಾಹೇಬ್ರು ಬಂದು ಒಂದ್ ನಿಮಿಷ ಈಗ ನೀವು ತಗೊಂಡಿದ್ರೆ ನಾನು ವಾಪಸ್ ತಗೊಂಡಿದ್ದೀನಿ ಸಾಬ್. ಎಷ್ಟು ಜನ ತಗೊಂಡ್ರು ಸರ್ ಗೌದತ್ ಯೋಜನೆಯಲ್ಲಿ? ಸ್ವಲ್ಪ ಅಂಶ ಹೇಳಿ ಸರ್. ಬಿಜೆಪಿ ಶಾಸಕರು ಎಷ್ಟು ಶಾಸಕರು ದತ್ತು ತಗೊಂಡ್ರು ಹೇಳಿ ಸರ್. ನಮ್ಮ ಗೋಪ್ರೇಮದ ಬಗ್ಗೆ ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಗೋಪ್ರೇಮಿಯನ್ನು ರಕ್ಷಣೆ ಮಾಡ್ತಾರೆ, ಬಿಜೆಪಿ ಅವರು ಹೊರಟ್ರೆ ಅದನ್ನ ಕೊಲ್ಲಕ್ಕೆ ಆ ಬಿಲ್ ಅನ್ನ ಏನ್ ಮಾಡಿದ್ದಾರೆ ಅವರು ಹೇಳ್ತಾರೆ. ಮಾತಾಡಿ. ಮಾಜಿ ಮಂತ್ರಿಗಳು ಹೇಳ್ತಾರೆ ಎಷ್ಟು ನೀವ್ಯಾಕೆ ಮಾತಾಡಿ ಪ್ಲೀಸ್. ಆಯ್ತು, ನೀವೆಷ್ಟು ತಗೊಂಡ್ರಿ? ನೀವೆಷ್ಟು ತಗೊಂಡ್ರಿ? ನೀವು ತಗೊಂಡ್ರಿ? ಯಾಕೆ ನೀವು ಮಾತಾಡ್ಸಿ? ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಟೈಮ್ನಲ್ಲಿ ಸರ್ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಾನು 28 ಕೋಟಿ ಎಕ್ಸ್ಪೋರ್ಟ್ ಮಾಡ್ತಕ್ಕ 28 ಕೋಟಿ ಜಮಾ ಮಾಡಿ ಡಿಬಿಟಿ ಮುಖಾಂತರ ಎಲ್ಲಾ ಗೋಶಾಲೆಗೆ ಕಳಿಸಿದೀನಿ. ಆಮೇಲೆ ಪ್ರಿಯಾಂಕಾ ಅವರು ಅದನ್ನೆಲ್ಲ ಕೇಳಿ ಆಗ್ತದೆ. ಈಗ ಈ ಸರ್ ತಾವು ಬಂದ್ ಮಾಡಿಬಿಟ್ಟಿರಿ. ಯಾರ್ಯಾರು ಕೊಟ್ಟರೆ ಹೇಳ್ತೀನಿ. 28 ಕೋಟಿ ಜಮಾ ಮಾಡಿದ್ವಿ. 28 ಕೋಟಿ. ಇವತ್ತು ನಯಾ ಪೈಸಾ ಇಲ್ಲ. ತಗೊಂಡ್ರಿ ಹೇಳಿ. ಇವತ್ತು ನಯಾ ಪೈಸಾ ಇಲ್ಲ. ಅಲ್ಲ ಈಗ ಮತ್ತೆ ಚರ್ಚೆ ಮಾತಾಡಲಿಲ್ಲ. ಆಯ್ತು ಪ್ರಿಯಾಂಕ್, ಯಾಕೆ ಅನ್ನೆಸೆಸರಿ ಮಾತಾಡಿ ಅದನ್ನು ಮಾತಾಡಿ. ಆಯ್ತು ಮಾತಾಡ್ಲಿ. ಮಾತಾಡ್ಲಿ ಪ್ರಭು ಚವ್ಹಾಣ್ ನೀವು ದತ್ ಯೋಜನೆಯಲ್ಲಿ ಎಷ್ಟು ಮಾತಾಡಿ. ನೀವು ಮಾತಾಡಿ. ಪ್ರಭುಜ ಕೂತ್ಕೊಳ್ಳಿ. ಯಾಕೆ ಅನ್ನೆಸೆಸರಿ ಮಾತಾಡ್ತೀರಿ ನೀವು?
ಅಲ್ರಿ ಮಾತಾಡಿ ಈಗ. ಸರ್ಕಾರಿ ಯೋಜನೆಯಲ್ಲಿ ಎಷ್ಟು ತಗೊಂಡಿದ್ದೀರಾ ಹೇಳಿ. ಸರ್ಕಾರಿ ಯೋಜನೆಯಲ್ಲಿ ಪ್ರಿಯಾಂಕರಿಗೆ ಕೂತ್ಕೊಳ್ಳಿ, ಇವ್ರು ಮಾತಾಡ್ಲಿ. ಹೇಳಿ. ನಮ್ಮ ಮಾತಾಡಪ್ಪ. ಮಾತಾಡಿ. ಏನು ಬೇರೆ ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಸುಮ್ಮನೆ ಬೇಕು ಕೆಲಸ ಪ್ರಿಯಾಂಕ ಅವ್ರೆ, ನೀವು ಮತ್ತೆ ಕೂತ್ಕೊಳ್ಳಿ, ಅವ್ರು ಮತ್ತೆ ಉತ್ತರ ಕೊಡ್ತಾರೆ. ಆಯ್ತು, ಚರ್ಚೆ ಬೇಡ, ಎಷ್ಟು ತಗೊಂಡಿದ್ದೀರಿ ಹೇಳಿ. ನೀವು ಮಾತಾಡಿ, ನಮ್ಮ ಜಿಲ್ಲೆ ನೀವು ಮಾತಾಡಿ, ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ಸರ್ಕಾರ ಅಲ್ಲ, ನಮ್ಮ ಜಿಲ್ಲೆ ನೀವು ಮಾತಾಡಿ, ನಮ್ಮ ಬಿಜೆಪಿ ಶಾಸಕರು ಡಿವೈಡ್ ಮಾಡ್ತಾರೆ ಗೋಶಾಲೆಗಂತ. ಹೆಂಗ್ ಎಕ್ಸ್ಪೋಸ್ ಆಗಿದ್ದಾರೆ. ನೀವು ಮಾತಾಡಿ. ಏ ಬಸಂತಪ್ಪ ಕೂತ್ಕೊಳ್ಳಿ ಈಗ. ಇವರು ಹಿಂದುತ್ವ ಬಸವ ಕೂತ್ಕೊಳ್ಳಿ. ಒಂದು ತಪ್ಪು ತಗೊಂಡಿಲ್ಲ. ಆಯ್ತು ಪ್ಲೇನ್ ಮಾತಾಡೋದು ಮಾತ್ರ ದೊಡ್ಡ ದೊಡ್ಡದು ಮಾತಾಡ. ಅಧ್ಯಕ್ಷರೇ, ನೀವು ಮಾತಾಡಪ್ಪ, ಯಾಕೆ ಸ್ಟಾಪ್ ಮಾಡ್ತೀರಿ? ನಮ್ಮ ರೈತರ ಬಗ್ಗೆ ಏನು ತೊಂದರೆಗಳು ಬಿಚ್ಚಿರ್ತಕ್ಕಂಥ ಪ್ರಯತ್ನ ಮಾಡಿನ ಅಧ್ಯಕ್ಷರೇ. ಇವತ್ತು ನಮ್ಮ ಭಾಗದ ಸಚಿವರು ನಮ್ಮ ಕಡೆ ಅವರವರು ಅದು 20 ನಿಮಿಷ ಆಯ್ತು, ಬೇಕು ನಾವು 5 ನಿಮಿಷ ಮಾತಾಡಿಲ್ಲ ಅಧ್ಯಕ್ಷರೇ. ಟೈಮ್ ರಿನ್ಯೂವಲ್ ನೋಡಿ. ಟೈಮ್ ಇಲ್ಲಿದ್ದೆ ನನಗೆ ಯಾಕೆ ಹಿಂಗ್ ಮಾಡ್ತೀರ ಅಧ್ಯಕ್ಷರೇ ನೀವು? ನೋಡ್ ನಾನು ಹೇಳ್ತೀನಿ ಅಧ್ಯಕ್ಷರೇ, ನಾ ಇಲ್ಲಿ MLA ಆಗಿ ಬರ್ಬೇಕಂದ್ರೆ ಹಿಮಾಲಯ ಪರ್ವತ ಏರ್ ಬಂದಂಗದ ಅಧ್ಯಕ್ಷರೇ. ಹೌದಪ್ಪ, MLA ಆಗ್ಲಿಕ್ಕೆ MLA ಹೋಗ್ತೀನಿ, ಮತ್ತೆ ಅಸೆಂಬ್ಲಿ ಬರ್ಲಿಕ್ಕೆ ಅಷ್ಟೇ. ಕುದುರೆ ಮೇಲೆ ಕೂತು ಬಂದಿಲ್ಲ ನಾನು. ಆಯ್ತು, ಹೇಳಿ ಕೇಳಿ. ಹಿಮಾಲಯ ಪರ್ವತ 10 ಬಂದಂಗದ ನಾ MLA ಆಗಿ ಬರ್ಲಿಕ್ಕೆ. ಕರೆಕ್ಟ್, ನಾನೇನ್ ಮಾಡ್ಲಿಕ್ಕೆ ಅಲ್ಲಿ? ನಮ್ಮಂತವ್ರಿಗೆ ಒಂದು 20 ನಿಮಿಷ ಟೈಮ್ ಕೊಡಲ್ಲ ಅಧ್ಯಕ್ಷರೇ. 20 ನಿಮಿಷ ಆಯ್ತು, 5 ಮಿನಿಟ್ ಮಾತಾಡಿಲ್ಲ ಅಧ್ಯಕ್ಷರೇ. ನಾನು ನೀವು ತೆಗೀರಿ ಅಧ್ಯಕ್ಷರೇ. ಆಯ್ತು, ನಾನು ತೆಗಿದ್ದೇನೆ. ಈಗ ಮಾತಾಡಿ, ಈಗ ಟೈಮ್ ಎಷ್ಟು ಕೊಡಿ ಅವ್ರದ್ದು. ನಮ್ಮ ಭಾಗದ ಗಲಾಟೆ ಬಿಟ್ಟು ಅವ್ರು ಮಾತಾಡಿ, ಸಾಕ್ರಿ. ಗಲಾಟೆ ಬಿಟ್ಟು ಟೈಮ್ ಕೊಡಿ. ನಮ್ಮ ಭಾಗದ ರೈತರ ಬಗ್ಗೆ ಟೈಮ್ ಕೊಡಿ, ಎಷ್ಟು ಅಂತ ಹೇಳಿ ಏನೋ ಇಲ್ಲಿ ಅಧಿವೇಶನದೊಳಗೆ ಬೆಳಕು ಚೆಲ್ಲರ ನ್ಯಾಯ ಸಿಕ್ತು ಅಂತ ಹೇಳಿ ಭರವಸೆ ಇಟ್ಕೊಂಡು ಆಯ್ತು. ಮಾತಾಡ್ತೀನಿ ಅಧ್ಯಕ್ಷರೇ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಈ ಸರ್ಕಾರಕ್ಕ ನಮ್ಮ ಭಾಗದ ಜನರ ಸಮಸ್ಯೆಗಳೇನು, ಯಾದಗಿರಿ, ಕಲಬುರಗಿ, ಬೀದರ್ ಭಾಗದ ಸಮಸ್ಯೆಗಳೇನಂತಕ್ಕಂಥದ್ದು ಪ್ರೊಫೆಸರ್ ಗೋವಿಂದ್ರ ಅವರು ವರದಿ ಬಹುತೇಕ ನಿಮ್ ಕೈ ಸೇರೋದೀಗ ಅಧ್ಯಕ್ಷರೇ. ಓಕೆ, ಆ ವರದಿ ಒಂದ್ ವೇಳೆ ಹೊರಗೆ ಬಂದಾಗ ಬಹುತೇಕ ನಮ್ಮ ಹೃದಯ ಅಂತ ಹೇಳಿ ಒಂದ್ ವೇಳೆ ಇತ್ತಂದ್ರೆ ಅದು ಓದವ್ರ ಕಣ್ಣೀರ್ ಇಡ್ತೀವಿ ಅಧ್ಯಕ್ಷರೇ. ಅಂತ ಭಯಾನಕ ಪರಿಸ್ಥಿತಿ ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ರೈತರ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಇವತ್ತು ಕಂದಾಯ ಇಲಾಖೆಗೆ ಬಂದಾಗ ಅಧ್ಯಕ್ಷರೇ, ನಮ್ಮ ಭಾಗದೊಳಗೆ ಎಷ್ಟು ಜನ ಮುಗ್ಧರ ಅಂದರು. ವಿಶೇಷವಾಗಿ ಅಧ್ಯಕ್ಷರೇ, ಇಡೀ ಕರ್ನಾಟಕ ರಾಜ್ಯದೊಳಗೆ 224 ಮತಕ್ಷೇತ್ರದೊಳಗ ಹೈಯೆಸ್ಟ್ ಯಾರೇ ಗುಳೆ ಹೋಗಿದ ಮತಕ್ಷೇತ್ರ ಅದ ಅಂದ್ರೆ ಅದು ಬಸವ ಕಲ್ಯಾಣ್. ಹೈಯೆಸ್ಟ್ ಮತ ಗುಳೆ ಹೋಗಿದಂಥದ್ದು ಅದು ಬಸವ ಕಲ್ಯಾಣ್. ಅಷ್ಟು ಮುಗ್ಧ ಜನ ನನ್ನ ಜನ ಅಧ್ಯಕ್ಷರೇ. ಕಂದಾಯ ಇಲಾಖೆ ತಹಸೀಲ್ ಆಫೀಸ್ಗೆ ಒಂದು ವೇಳೆ ನನ್ನ ಜನ ಹೋದ್ರ ಇವತ್ತಿಗೆ ಬಿ ಚಪ್ಪಲ್ ಹೊರಗಿಟ್ಕೆಸಿಂದ ತಹಸೀಲ್ ಆಫೀಸ್ದೊಳಗೆ ಹೋಗ್ತಾರೆ ಅಧ್ಯಕ್ಷರೇ. ಚಪ್ಪಲಿ ಕಳೆದು ತಹಸೀಲ್ದಾರ್ ಅಂದ್ರೆ ಅಷ್ಟು ಗೌರವ ನಮ್ಮ ಕಡೆ. ಚಪ್ಪಲಿ ಕಳೆದು ಒಳಗೆ ಹೋಗ್ತಾರೆ ಅಧ್ಯಕ್ಷರೇ. ಆದ್ರೆ ಒಂದು ನಾನು ಕೃಷ್ಣ ಬೈರೇಗೌಡರು ಇಲ್ಲ ಅಧ್ಯಕ್ಷರೇ. ಕೆಲವೊಂದು ಕೆಲಸಗಳು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಯಾರ ಅಧ್ಯಕ್ಷರೇ. ನಾನು ಬರೀ ಟೀಕೆ ಮಾಡೋದು ಏನು ಮಾಡ್ತಾ ಇಲ್ಲ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಬಂತ ಅಧ್ಯಕ್ಷರೇ, ಇವತ್ತ ಪಾವತಿ ಕೊಡೋದಾಗಿರ್ಬೋದು, ಕಂದಾಯ ಗ್ರಾಮಗಳದೊಳಗ ಹಕ್ಕು ಪತ್ರ ವಿತರಣೆ ಮಾಡೋದಾಗಿರ್ಬೋದು, ರಿಕಾರ್ಡ್ ರೂಮ್ ಡಿಸ್ಲೀಕರಣ ಮಾಡೋದಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿರೋ ಅಧ್ಯಕ್ಷರೇ. ಅದಕ್ಕಿಂತ ಮೊದಲು ನಮ್ಮ ಸರ್ಕಾರದೊಳಗ ಆರ್ ಅಶೋಕ್ ಅವರು ಕಂದಾಯ ಸಚಿವರಿದ್ದಾಗ ಮನೆಗೆ ಒಯ್ದು ದಾಖಲಾತಿ, ಅವ್ರ ಮನೆಗೆ ಒಯ್ದು ದಾಖಲಾತಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದೀವಿ. ಅಕ್ರಮ ಸಕ್ರಮ ಮಾಡ್ತಕ್ಕಂಥ ಕೆಲಸ ಆರ್ ಅಶೋಕ್ ಅವ್ರ ನೇತೃತ್ವದಾಗ ನಮ್ಮ ಸರ್ಕಾರದಿಂದ ಆಗ್ಯದ ಅಧ್ಯಕ್ಷರೇ. ನೀವು ಮಾತಾಡಬಹುದು ಮಾತಾಡ್ರಿ ಅಧ್ಯಕ್ಷರೇ. ಆದ್ರೆ ನನ್ನ ಕಳಕಳಿ ಏನು ಅಂದ್ರೆ ಅಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಜನ ವಿಧವಾ ವೇತನ ತಗೋಬೇಕಂದ್ರ, ವೃದ್ಧಾಪ್ಯ ವೇತನ ತಗೋಬೇಕಂದ್ರ, ಅಂಗವಿಕಲ ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ ಈ ಪಾಯಿಂಟ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೇಕು. ತಾವು ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ ಏನು ಮಾನದಂಡ ಮಾಡ್ರಿ ಅಂದ್ರೆ ಅವ್ರ ಇನ್ಕಮ್ ಎಷ್ಟು ಇರ್ಬೇಕಂದ್ರೆ ಬರೇ ವರ್ಷಕ್ಕೆ 32,000 ರೂಪಾಯಿ ಇನ್ಕಮ್ ಇದ್ರಷ್ಟೇ ಆ ವೇತನಕ್ಕೆ ಅವ್ರು ಎಲಿಜಿಬಲ್ ಆತಾರ. ಮೊದಲು BPL ಕಾರ್ಡ್ ಇದ್ದವ್ರು ಇನ್ನೂ ಕೊಡ್ತಾ ಇರ್ಲಿಲ್ಲ ಅಧ್ಯಕ್ಷರೇ. BPL ಕಾರ್ಡ್ ಇದ್ದವ್ರು ತಗೋಬಹುದಾಗಿತ್ತು. ಈಗ ಹಂಗಿಲ್ಲ, ಇವು ಇದ್ದವ್ರಿಗೆ ಮಾತ್ರ ಅಂತ ಹೇಳಿ ಲಿಮಿಟ್ ಮಾಡಿರೋ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಅದ್ರ ಜೊತೆಗೆ ದಯಮಾಡಿ ಮೊದಲೇನು BPL ದವರಿಗೆ ಇಶ್ಯೂ ಆಗ್ತಿತ್ತಲ್ಲ, ಎಲ್ಲ BPL ಇದ್ದವರಿಗೆ ಅಂಗವಿಕಲ, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳು ಮೊದಲಿನಂಗೆ ಜಾರಿ ಆಗಲಿ ಅಂತ ಹೇಳಿ